ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ. ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಅತಿ ದೊಡ್ಡ ಸ್ಟೋರಿ. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ? ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದ್ದಾಯ್ತು, ತಮಿಳುನಾಡಾಯ್ತು, ಈಗ ಕೇರಳ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರುಡೆ ಕೇಸ್ನ ಲಿಂಕ್ ಇದೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ತಮಿಳುನಾಡಿನ ರಾಜಕಾರಣಿಗಳ ಹೆಸರು ಕೇಳಿ ಬಂತು. ಆ ನಂತರದಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬಂತು, ಎಲ್ಲೆಲ್ಲಿ ಹೋಗಿದ್ರು ಇವರು ಅಂತ. ಈಗ ಕೇರಳದ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಿಪಿಐ ಸಂಸದ ಸಂತೋಷ್ ಈ ಗ್ಯಾಂಗ್ ಭೇಟಿಯಾಗಿದ್ರು ಅನ್ನುವಂತ ಮಾಹಿತಿ. ಸಂಸದ ಸಂತೋಷ್ ಕುಮಾರ್ ಮುಂದೆ ಬುರುಡೆ ಗ್ಯಾಂಗ್ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು, ಮೀಟಿಂಗ್ ಕೂಡ ಮಾಡಿದ್ರು, ಮಾತಾಡ್ತಿದ್ರು ಅನ್ನುವಂತ ಮಾಹಿತಿ. ಸಂತೋಷ್ ಎದುರುಗಡೆ ಬುರುಡೆಯನ್ನ ಇಟ್ಟಿದ್ದಂತೆ ತಿಮರೋಡಿ ತಂಡ ಕೇರಳಕ್ಕೆ ತಲೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ. ಯಾರೆಲ್ಲ ಹೋಗಿದ್ರು? ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಈ 3 ಮಂದಿಯೂ ಕೂಡ ಸಂತೋಷ್ ಮೀಟ್ ಆಗಿದ್ರು ಅನ್ನುವಂತ ಮಾಹಿತಿ. ಈಗ ಸಂತೋಷ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಿಪಿಐ ಸಂಸದ ಸಂತೋಷ್ ಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರೋದು. ಈ 3 ಕೂಡ ಆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಭೇಟಿಯಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಇಲ್ಲಿ ರಾಜ್ಯದ ಗಡಿ ದಾಟಿ ಹೋಗಿದ್ದಾಗಿದೆ ಈ ಪ್ರಕರಣ. ತಮಿಳುನಾಡಿನ ಹೆಸರುಗಳು ಕೇಳಿ ಬಂತು ರಾಜಕಾರಣಿಗಳದ್ದು, ಈಗ ಕೇರಳ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ತಲೆಬುರುಡೆ ಎಲ್ಲೆಲ್ಲ ಓಡಾಡಿದೆ ಅನ್ನೋದೇ ಪ್ರಶ್ನೆ. ದೆಹಲಿವರೆಗೂ ಕೂಡ ಹೋಗಿದೆ ಅನ್ನುವಂಥ ಮಾಹಿತಿ. ಈಗ ಈ ಕಮ್ಯುನಿಸ್ಟ್ ಸಂಸದನ ಹೆಸರೇನು ಕೇಳಿ ಬರ್ತಾ ಇದೆ? ಇವ್ರಿಗೂ ಹಾಗೂ ಈ ಗ್ಯಾಂಗ್ಗೂ ಯಾವ ರೀತಿಯ ಸಂಬಂಧ, ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈಟ್ ನಾವು? ಅಶ್ವಿನಿ, ಏನು 4 ತೀವ್ರವಾಗಿ ವಿಚಾರಣೆಗೊಳಿಸುವಂತಹ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ಈಗ ಕೇರಳ ಲಿಂಕ್ ಕೂಡ ತೆರೆದುಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಈ ಹಿಂದಿನಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಕೇರಳದ ಲಿಂಕ್ ಇತ್ತು. ಅಂದರೆ ಈ ಒಂದು ಪ್ರಕರಣ ಯಾವಾಗ ಆರಂಭ ಆಯಿತು ಆವಾಗ ಕೇರಳದ ಮಾಧ್ಯಮಗಳಲ್ಲಿ ಇದನ್ನು ಬಹಳಷ್ಟು ವೈಭವೀಕರಿಸಲಾಗಿತ್ತು. ಬಹಳಷ್ಟು ಅಂತೆಕಂತೆಗಳ ಸುದ್ದಿಗಳನ್ನು ಕೇರಳ ಮಾಧ್ಯಮಗಳಲ್ಲಿ ಬಿತ್ತರಿಸಿತ್ತು. ಆವಾಗಲೇ ಒಂದು ರೀತಿಯಾದಂಥ ಲಿಂಕ್ ಇತ್ತು. ಅದರ ಜೊತೆಗೆ ಈಗ ಕೇರಳದ ಸಂಸದನ ಲಿಂಕ್ ತೆರೆದುಕೊಳ್ತಾ ಇರುವಂಥದ್ದು. ಅಂದರೆ ಇವರು 4 ವಿಚಾರಣೆಯ ಸಂದರ್ಭದಲ್ಲಿ ಕೇರಳ ಸಂಸದನಾದಂಥ, ಅಂದರೆ ಕಮ್ಯುನಿಸ್ಟ್ ಸಂಸದನಾದಂಥ ಸಂತೋಷ್ ಕುಮಾರ್ ಹೆಸರು ಕೂಡ ಬಾಯಿ ಬಿಟ್ಟಿರುವಂಥದ್ದು. 4 ಮಂದಿಯ ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಬುರುಡೆ ಗ್ಯಾಂಗ್ನ ಪ್ರಮುಖರಾದಂತಹ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣವರ ವಿಚಾರಣೆ ಕೂಡ ಆಗ್ತಾ ಇದೆ. ಇವರು ವಿಚಾರಣೆಯ ಸಂದರ್ಭದಲ್ಲಿ ಈ ಬುರುಡೆಯನ್ನು ಕೇರಳಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ವಿ, ಅಲ್ಲಿ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರನ್ನ ಕೂಡ ಮೀಟ್ ಆಗಿದ್ವಿ ಅನ್ನುವಂಥ ಒಂದು ಮಾತನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ರು. ಹೀಗಾಗಿ ಕೇರಳ ಲಿಂಕ್ ಕೂಡ ಈಗ ಸದ್ಯ ಕಾಣಿಸಿಕೊಳ್ತಾ ಇರುವಂಥದ್ದು. ಸಂತೋಷ್ ಕುಮಾರ್ ಅವರನ್ನ ಇವರು ಈ ಹಿಂದೆ ಭೇಟಿಯಾಗಿದ್ರು, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಜೊತೆ ಚರ್ಚೆ ನಡೆಸಿದ್ರು. ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಬುರುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ಕೇರಳದ ಸಂಸದರು ಏನಿದ್ದಾರೆ ಅವರು ಈ ಬಗ್ಗೆ ಸಂಸದಿನಲ್ಲೂ ಕೂಡ ಒಂದು ಚರ್ಚೆ ನಡೆಸುವುದಾಗಿ ಅಂದರೆ ಕರಾವಳಿಯ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ರು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಕೂಡ ಕೇರಳದ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರು ಮಾಡಿದ್ರು. ಸದ್ಯ ಏನು ವಿಚಾರಣೆ ಸಂದರ್ಭದಲ್ಲೂ ಕೂಡ ಏನು ಸಂತೋಷ್ ಕುಮಾರ್ ಅವರ ಹೆಸರು ಕೇಳಿ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಂತೋಷ್ ಕುಮಾರ್ ಅವರನ್ನು ಕೂಡ SIT ಸಂಪರ್ಕಿಸಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಬುರುಡೆಯನ್ನು ಕೇರಳಕ್ಕೆ ಯಾಕೆ ತೆಗೆದುಕೊಂಡು ಹೋಗಲಾಯಿತು, ಅದರಲ್ಲೂ ಕೂಡ ಸಂತೋಷ್ ಅವರನ್ನ ಯಾಕೆ ಮೀಟ್ ಆಯಿತು, ಸಂತೋಷ್ ಅವರಿಗೂ ಬುರುಡೆ ಗ್ಯಾಂಗಿಗೂ ಇರುವಂತಹ ಸಂಬಂಧ ಏನು, ಮತ್ತು ಸಂತೋಷ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮುಂದೆ SIT ತನಿಖೆ ನಡೆಸುತ್ತೆ. ಈ ಕುರಿತಾಗಿ ಕೂಡ SIT ಪರಿಶೀಲನೆ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ ಸಂತೋಷ್ ಅವರನ್ನ ಕೂಡ ಸಂಪರ್ಕಿಸಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ. ಅಶ್ವಿನಿ, ರೈಟ್ ದಿನೇಶ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದಕ್ಕೆ
ಧರ್ಮಸ್ಥಳ ಷಡ್ಯಂತ್ರ ಕೇಸ್ನ ಅತಿ ದೊಡ್ಡ ಸ್ಟೋರಿ. ಈ ಷಡ್ಯಂತ್ರ ಕೇಸ್ನಲ್ಲಿ ಎಷ್ಟು ಜನ ರಾಜಕಾರಣಿಗಳ ಲಿಂಕ್ ಇದೆ? ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಕರ್ನಾಟಕದ್ದಾಯ್ತು, ತಮಿಳುನಾಡಾಯ್ತು, ಈಗ ಕೇರಳ ಸರದಿ. ಕೇರಳ ಕಮ್ಯುನಿಸ್ಟ್ ಸಂಸದನಿಗೆ ಈ ಬುರುಡೆ ಕೇಸ್ನ ಲಿಂಕ್ ಇದೆ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ತಮಿಳುನಾಡಿನ ರಾಜಕಾರಣಿಗಳ ಹೆಸರು ಕೇಳಿ ಬಂತು. ಆ ನಂತರದಲ್ಲಿ ಒಂದಷ್ಟು ಹೆಸರುಗಳು ಕೇಳಿ ಬಂತು, ಎಲ್ಲೆಲ್ಲಿ ಹೋಗಿದ್ರು ಇವರು ಅಂತ. ಈಗ ಕೇರಳದ ರಾಜಕಾರಣಿಗಳ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸಿಪಿಐ ಸಂಸದ ಸಂತೋಷ್ ಈ ಗ್ಯಾಂಗ್ ಭೇಟಿಯಾಗಿದ್ರು ಅನ್ನುವಂತ ಮಾಹಿತಿ. ಸಂಸದ ಸಂತೋಷ್ ಕುಮಾರ್ ಮುಂದೆ ಬುರುಡೆ ಗ್ಯಾಂಗ್ ಹೋಗಿದ್ರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇವರೆಲ್ಲರೂ ಕೂಡ ಅಲ್ಲಿ ಹೋಗಿದ್ರು, ಮೀಟಿಂಗ್ ಕೂಡ ಮಾಡಿದ್ರು, ಮಾತಾಡ್ತಿದ್ರು ಅನ್ನುವಂತ ಮಾಹಿತಿ. ಸಂತೋಷ್ ಎದುರುಗಡೆ ಬುರುಡೆಯನ್ನ ಇಟ್ಟಿತ್ತಂತೆ ತಿಮರೋಡಿ ತಂಡ. ಕೇರಳಕ್ಕೆ ತಲೆ ಬುರುಡೆಯನ್ನ ತೆಗೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ. ಯಾರೆಲ್ಲ ಹೋಗಿದ್ರು? ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣನವರ್, ಜಯಂತ್, ಈ ಮೂರು ಮಂದಿಯೂ ಕೂಡ ಸಂತೋಷ್ ಮೀಟ್ ಆಗಿದ್ರು ಅನ್ನುವಂತ ಮಾಹಿತಿ. ಈಗ ಸಂತೋಷ್ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಸಿಪಿಐ ಸಂಸದ ಸಂತೋಷ್ ಕುಮಾರ್ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಮಾಹಿತಿಗಳು ಈಗ ಸಿಗ್ತಾ ಇರೋದು. ಈ ಮೂವರು ಕೂಡ ಆ ತಲೆ ಬುರುಡೆಯನ್ನ ತಗೊಂಡು ಹೋಗಿ ಅಲ್ಲಿ ಭೇಟಿಯಾಗಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಇಲ್ಲಿ ರಾಜ್ಯದ ಗಡಿ ದಾಟಿ ಹೋಗಿದ್ದಾಗಿದೆ ಈ ಪ್ರಕರಣ. ತಮಿಳುನಾಡಿನ ಹೆಸರುಗಳು ಕೇಳಿ ಬಂತು ರಾಜಕಾರಣಿಗಳದ್ದು. ಈಗ ಕೇರಳ ರಾಜಕಾರಣಿಗಳ ಹೆಸರು ಕೇಳಿ ಬರ್ತಾ ಇದೆ. ತಲೆಬುರುಡೆ ಎಲ್ಲೆಲ್ಲ ಓಡಾಡಿದೆ ಅನ್ನೋದೇ ಪ್ರಶ್ನೆ. ದೆಹಲಿವರೆಗೂ ಕೂಡ ಹೋಗಿದೆ ಅನ್ನುವಂಥ ಮಾಹಿತಿ. ಈಗ ಈ ಕಮ್ಯುನಿಸ್ಟ್ ಸಂಸದನ ಹೆಸರೇನು ಕೇಳಿ ಬರ್ತಾ ಇದೆ? ಇವ್ರಿಗೂ ಹಾಗೂ ಈ ಗ್ಯಾಂಗ್ಗೂ ಯಾವ ರೀತಿಯ ಸಂಬಂಧ, ಏನೇನು ಡೀಟೇಲ್ಸ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರೈಟ್ ನಾವು? ಅಶ್ವಿನಿ, ಏನು ನಾಲ್ವರನ್ನ ತೀವ್ರವಾಗಿ ವಿಚಾರಣೆಗೊಳಿಸುವಂತಹ ಸಂದರ್ಭದಲ್ಲಿ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ಈಗ ಕೇರಳ ಲಿಂಕ್ ಕೂಡ ತೆರೆದುಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಈ ಹಿಂದಿನಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಕೇರಳದ ಲಿಂಕ್ ಇತ್ತು. ಅಂದರೆ ಈ ಒಂದು ಪ್ರಕರಣ ಯಾವಾಗ ಆರಂಭ ಆಯಿತು ಆವಾಗ ಕೇರಳದ ಮಾಧ್ಯಮಗಳಲ್ಲಿ ಇದನ್ನು ಬಹಳಷ್ಟು ವೈಭವೀಕರಿಸಲಾಗಿತ್ತು. ಬಹಳಷ್ಟು ಅಂತೆಕಂತೆಗಳ ಸುದ್ದಿಗಳನ್ನು ಕೇರಳ ಮಾಧ್ಯಮಗಳಲ್ಲಿ ಬಿತ್ತರಿಸಿತ್ತು. ಆವಾಗಲೇ ಒಂದು ರೀತಿಯಾದಂಥ ಲಿಂಕ್ ಇತ್ತು. ಅದರ ಜೊತೆಗೆ ಈಗ ಕೇರಳದ ಸಂಸದನ ಲಿಂಕ್ ತೆರೆದುಕೊಳ್ತಾ ಇರುವಂಥದ್ದು. ಅಂದರೆ ಇವರು ನಾಲ್ವರ ವಿಚಾರಣೆಯ ಸಂದರ್ಭದಲ್ಲಿ ಕೇರಳ ಸಂಸದನಾದಂಥ, ಅಂದರೆ ಕಮ್ಯುನಿಸ್ಟ್ ಸಂಸದನಾದಂಥ ಸಂತೋಷ್ ಕುಮಾರ್ ಹೆಸರು ಕೂಡ ಬಾಯಿ ಬಿಟ್ಟಿರುವಂಥದ್ದು. 4 ಮಂದಿಯ ತೀವ್ರವಾದಂಥ ವಿಚಾರಣೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಬುರುಡೆ ಗ್ಯಾಂಗ್ನ ಪ್ರಮುಖರಾದಂತಹ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟಣ್ಣವರ ವಿಚಾರಣೆ ಕೂಡ ಆಗ್ತಾ ಇದೆ. ಇವರು ವಿಚಾರಣೆಯ ಸಂದರ್ಭದಲ್ಲಿ ಈ ಬುರುಡೆಯನ್ನು ಕೇರಳಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ವಿ, ಅಲ್ಲಿ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರನ್ನ ಕೂಡ ಮೀಟ್ ಆಗಿದ್ವಿ ಅನ್ನುವಂಥ ಒಂದು ಮಾತನ್ನು ಕೂಡ ವಿಚಾರಣೆ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದ್ರು. ಹೀಗಾಗಿ ಕೇರಳ ಲಿಂಕ್ ಕೂಡ ಈಗ ಸದ್ಯ ಕಾಣಿಸಿಕೊಳ್ತಾ ಇರುವಂಥದ್ದು. ಸಂತೋಷ್ ಕುಮಾರ್ ಅವರನ್ನ ಇವರು ಈ ಹಿಂದೆ ಭೇಟಿಯಾಗಿದ್ರು, ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರ ಜೊತೆ ಚರ್ಚೆ ನಡೆಸಿದ್ರು. ಹೋಗುವಂತ ಸಂದರ್ಭದಲ್ಲಿ ಈ ಒಂದು ಬುರುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಈ ಹಿಂದೆಯೂ ಕೂಡ ಈ ಕೇರಳದ ಸಂಸದರು ಏನಿದ್ದಾರೆ ಅವರು ಈ ಬಗ್ಗೆ ಸಂಸದಿನಲ್ಲೂ ಕೂಡ ಒಂದು ಚರ್ಚೆ ನಡೆಸುವುದಾಗಿ ಅಂದರೆ ಕರಾವಳಿಯ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ರು. ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಬಗ್ಗೆ ಉಲ್ಲೇಖವನ್ನು ಕೂಡ ಕೇರಳದ ಸಂಸದರಾದಂತಹ ಸಂತೋಷ್ ಕುಮಾರ್ ಅವರು ಮಾಡಿದ್ರು. ಸದ್ಯ ಏನು ವಿಚಾರಣೆ ಸಂದರ್ಭದಲ್ಲೂ ಕೂಡ ಏನು ಸಂತೋಷ್ ಕುಮಾರ್ ಅವರ ಹೆಸರು ಕೇಳಿ ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲಿ ಸಂತೋಷ್ ಕುಮಾರ್ ಅವರನ್ನು ಕೂಡ SIT ಸಂಪರ್ಕಿಸಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿ ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಬುರುಡೆಯನ್ನು ಕೇರಳಕ್ಕೆ ಯಾಕೆ ತೆಗೆದುಕೊಂಡು ಹೋಗಲಾಯಿತು, ಅದರಲ್ಲೂ ಕೂಡ ಸಂತೋಷ್ ಅವರನ್ನ ಯಾಕೆ ಮೀಟ್ ಆಯಿತು, ಸಂತೋಷ್ ಅವರಿಗೂ ಬುರುಡೆ ಗ್ಯಾಂಗಿಗೂ ಇರುವಂತಹ ಸಂಬಂಧ ಏನು, ಮತ್ತು ಸಂತೋಷ್ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಯಾವ ರೀತಿಯಾಗಿ ಪ್ರಭಾವ ಬೀರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮುಂದೆ SIT ತನಿಖೆ ನಡೆಸುತ್ತೆ. ಈ ಕುರಿತಾಗಿ ಕೂಡ SIT ಪರಿಶೀಲನೆ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ ಸಂತೋಷ್ ಅವರನ್ನ ಕೂಡ ಸಂಪರ್ಕಿಸಿ ಅವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಸಾಧ್ಯತೆ ಇದೆ. ಅಶ್ವಿನಿ, ರೈಟ್ ದಿನೇಶ್.